ನಮಸ್ಕಾರ, ನನ್ನ ಹೆಸರು ಶಾಲಿನಿ. ಇದೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಅ ವ್ಲಾಗ್. ಐ ಆಮ್ ಗೋಯಿಂಗ್ ಟು ಪ್ರಯಾಗ್ರಾಜ್. ಸೊ ಅದ್ರದ್ದು ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಐ ಆಮ್ ಗೋಯಿಂಗ್ ಫಾರ್ ಮಹಾಕುಂಭ್. ಆ್ಯಂಡ್ ಇವಾಗ ಇನ್ ಲೈಕ್ 1 hour ನನ್ನ ಬಸ್ ಇದೆ, ಸೊ ಐ ವಿಲ್ ಹ್ಯಾವ್ ಟು ಲೀವ್ ಇಮಿಡಿಯೇಟ್ಲಿ. ಬಟ್ ಬಸ್ ಬಂದುಬಿಟ್ಟು 6 hours ಡಿಲೇ ಅಂತ ಮೆಸೇಜ್ ಕಳಿಸಿದ್ದಾರೆ. ದ ಬಸ್ ಆಪ್ರೇಟರ್ಸ್ ಆರ್ ನಾಟ್ ಕಾಲಿಂಗ್. ಸೊ ದಿಸ್ ಇಸ್ ಹೌ ಮೈ ಟ್ರಿಪ್ ಇಸ್ ಸ್ಟಾರ್ಟಿಂಗ್. ಬಟ್ ಟ್ರಿಪ್ಪಲ್ಲಿ ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ನಂದು ಏನಾದರೂ ಒಂದು ಆಗೇ ಆಗುತ್ತೆ. ಲಾಸ್ಟ್ ಟ್ರಿಪ್ಪಲ್ಲಿ ಓವರ್ ವೆಯ್ಟ್ ಆಗೋಗಿತ್ತು, ಬ್ಯಾಗ್ಸ್. ಸೊ ಎಲ್ಲ ಟ್ರಿಪ್ಪಲ್ಲೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಸಾಲಾಸ್ ಇದ್ದೇ ಇರುತ್ತೆ ನಂಗೆ. ಸೊ ಇಟ್ಸ್ ಫೈನ್. ಲೈಕ್ ಐ ಜಸ್ಟ್ ಗೋ ದೇರ್ ಆ್ಯಂಡ್ ವೆಯ್ಟ್ ಬಿಕಾಸ್ ಹೆಂಗೋ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಜೊತೆ ಟೈಮ್ ಪಾಸ್ ಆಗೋಗುತ್ತೆ ಯಾವಾಗಾದರೂ ಬಸ್ ಬರಲಿ. ಬಟ್ ಐ ಡೋಂಟ್ ವಾಂಟ್ ಟು ಬಿ ಲೇಟ್, ಸೊ ಅದಕ್ಕೋಸ್ಕರ ಐ ಲೀವ್ ಇಮಿಡಿಯೇಟ್ಲಿ. ನಾನು ಮೇಕಪ್ ಏನು ಹಾಕಿಲ್ಲ, ಐ ಆಮ್ ಜಸ್ಟ್ ವೇರಿಂಗ್ ಅ ಮಾಯ್ಶ್ಚರೈಸರ್. ಇವಾಗ ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ, ಸ್ಪೆಕ್ಸ್ ತೊಗೊಂಡಿದ್ದೀನಿ. ಹೇರ್ ವೆಟ್ ಇದೆ ಬಿಕಾಸ್ ಐ ಜಸ್ಟ್ ಟುಕ್ ಬಾತ್. 2 days ಬಸ್ಸಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಸೊ ಐ ರಿಯಲಿ ವಾಂಟೆಡ್ ಟು ಟೇಕ್ ಬಾತ್. ಆ್ಯಂಡ್ ಹೇರ್ ಒಣಗೋಗುತ್ತೆ ಹೋಗೋ ದಾರಿಯಲ್ಲಿ, ಸೊ ಐ ಆಮ್ ನಾಟ್ ಡ್ರೈಯಿಂಗ್ ಇಟ್ ಆಸ್ ವೆಲ್. ಐ ಆಮ್ ವೇರಿಂಗ್ ಎ ಟೀ ಶರ್ಟ್ ಆ್ಯಂಡ್ ಅ ಟ್ರ್ಯಾಕ್ ಪ್ಯಾಂಟ್ ಬಿಕಾಸ್ ಕಂಫರ್ಟೇಬಲ್ ಆಗಿರಬೇಕು ಅಂತ. ಬಸ್ಸಲ್ಲಿ ಯಾರು ನೋಡ್ತಾರೆ ಸ್ಟೈಲ್ಸ್ ಅಲ್ಲ ಅಂತ. ಸೊ yeah, that's what I wanted to update. Packing, everything is done. I'm just leaving right now. So yeah, I'll see you guys once I reach the bus stop. Hi guys, bus stop already and we are waiting for the bus and we are super excited to go. Bus bega barbe saku. Don't post this. I will. Hi guys, please ignore the way I look. The time is 5:05. ಬಸ್ ಬಂದುಬಿಟ್ಟು 6 hours ಡಿಲೇ ಇತ್ತು. ಈಗ ಮೆಸೇಜ್ ಬಂತು ದಟ್ 5:45 ರಿಪೋರ್ಟಿಂಗ್ ಟೈಮ್ ಆ್ಯಂಡ್ 6 o'clock ಒಳಗೆ ಬಸ್ ಬರುತ್ತೆ ಅಂತ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಇಲ್ಲೇ ಹತ್ತಿರ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ವಿ ಆರ್ ಲಿವಿಂಗ್ ಅಗೇನ್ ಟು ಬಸ್ ಸ್ಟಾಪ್. ನೋಡೋಣ ಆದಷ್ಟು ಬೇಗ ಬಸ್ ಬರುತ್ತೆ ಅಂದ್ಕೊಳ್ಳೋಣ. ಲೆಟ್ಸ್ ಗೋ. ಬಾಯ್. Hi guys, ಸಾರಿ ವ್ಲಾಗ್ ಮಾಡೋಕ್ಕಾಗಿಲ್ಲ ನೀನೇ ಬಿಕಾಸ್ ಐ ವಾಸ್ ರಿಯಲಿ ಟಯರ್ಡ್ ಆ್ಯಂಡ್ ತುಂಬ ಸೀನ್ ಆಗೋಗಿತ್ತು ಬಸ್ದು. ಸೊ ಬಸ್ ತುಂಬ ಲೇಟಾಗಿ ಬಂತು. 11 o'clock ಬರಬೇಕಿತ್ತು ಆ್ಯಂಡ್ 10 o'clock ಬಂತಲ್ಲ ಬಸ್ಸು. 10 o'clock ಆಸ್ಪಾಸ್ ಬಂತು. ಸೊ ಅವಾಗ ಬ್ಲಾಗ್ ಮಾಡೋಕ್ಕಾಗಿಲ್ಲ, ತುಂಬ ಟೆನ್ಷನಲ್ಲಿದ್ವಿ ಅದಕ್ಕೋಸ್ಕರ. ಬಟ್ ಫೈನಲಿ ಬಂತು ಆ್ಯಂಡ್ ಅದಾದಮೇಲೆ ಬಸ್ ಚೇಂಜ್ ಮಾಡಿ ವಿ ಗಾಟ್ ದ ಬಸ್ ಯೆಸ್ಟರ್ಡೇ ಅರೌಂಡ್ ಲೈಕ್ 11 o'clock ಲೈಕ್ ಆ್ಯಕ್ಚುಯಲ್ ಬಸ್. ಆ್ಯಂಡ್ ಅದಾದಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ಬಿಕಾಸ್ ಐ ವಾಸ್ ರಿಯಲಿ ಟಯರ್ಡ್. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಇಡ್ಲಿ ತಿಂದು ಲೈಕ್ ಬ್ರೇಕ್ಫಾಸ್ಟ್ ತಿಂದು ವಿ ಹ್ಯಾವ್ ಸ್ಟಾರ್ಟೆಡ್ ಅಗೇನ್. ಇವಾಗ ಹೈದ್ರಾಬಾದಲ್ಲಿದ್ದೀವಿ. ಲೆಟ್ಸ್ ಸಿ ಇನ್ನೂ ಮೇ ಬಿ 20 hours ಏನೋ ತೊಗೋಬೋದೇನೋ. ಐ ಫೀಲ್ ದ್ಯಾಟ್ ಬಿಕಾಸ್ ನಿನ್ನೆ ಓವರ್ ನೈಟ್ ಇತ್ತಲ್ವ. ಸೊ ಅದಕ್ಕೋಸ್ಕರ ಐ ಆಮ್ ಫೈನ್. ಲೈಕ್ ನಾನು 12th 13th ಹೋದರೂ ನನಗೇನು ಬೇಜಾರಿಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ವಿ ಆರ್ ಪ್ಲೇಯಿಂಗ್ ಊನೋ. ಹಾಯ್ ವಿಜಯ್, ಹೆಂಗಿದೆ? ಹೌ ಆರ್ ಯು ಫೀಲಿಂಗ್ ವಿಜಯ್? ದಟ್ ವಿ ಆರ್ ಫೈನಲಿ ಗೋಯಿಂಗ್ ಆನ್ ಅವರ್ ಫಸ್ಟ್ ಫ್ರೆಂಡ್ಸ್ ಟ್ರಿಪ್. It's so tiring but nice. It's so tiring. How are you feeling, Mr. Rakshit? Great. One word answer. ಇದು ಹೇಳ್ತೀನಿ. ಸೊ ಯಾ, ಹೈವೇಯಲ್ಲಿದ್ದೀವಿ. ದ ರೋಡ್ಸ್ ಆರ್ ರಿಯಲಿ ಗುಡ್. ಸೊ ಯಾ, ಇವಾಗೂ ಮಾಡ್ತಿದ್ದೀವಿ ಆ್ಯಂಡ್ ಸಾಂಗ್ಸ್ ಕೇಳ್ಕೊಂಡ್ವಿ ಆ್ಯಕ್ಚುಲಿ. ಸೊ ಐ ವಿಲ್ ಮೀಟ್ ಯು ಗೈಸ್ ಆಫ್ಟರ್ ಸಮ್ ಟೈಮ್. ಸ್ಟಿಲ್ ಪುಟ್ ದಿಸ್ ಒನ್ ಅಗೇನ್ ಹಿಂಗೆ ಬನ್ನಿ, ಓಕೆನಾ? ಆದಮೇಲೆ ಯಾವಾಗಾದ್ರು ಆ್ಯಂಡ್ ಇದು +4 ಕಾರ್ಡ್. Gossip time. Hi guys, please ignore the way I look. I really hope you can hear me. ನಾನು ರೇವಾ ಕ್ರಾಸ್ ಮಾಡಿದ್ದೀನಿ ಆ್ಯಂಡ್ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ 100 kilometers ಅವೇ ಇವಾಗ. ಆ್ಯಂಡ್ ದ ರೋಡ್ಸ್ ಆರ್ ರಿಯಲಿ ಪ್ರಿಟಿ. ನಂಗೆ ರೇಂಜ್ದು ಏನು ಇಷ್ಟ ಆಗಿಲ್ಲ, ಓಕೆನಾ? ಐ ಟು ವರ್ಕ್ ಫ್ರಮ್ ಹೋಮ್ ಬಟ್ ಥ್ಯಾಂಕ್ಫುಲಿ internet was everywhere, which is great, and roads are really pretty. I'll just add a clip of the roads and in 1 hour maximum reach ಆಗ್ಬೋದು. 100 kilometers ಅಲ್ಲ, ಇನ್ನೂ ಕಡಿಮೆ ಹೋಗಿದೆ. ರೇವಾ ಬಿಟ್ಟು ಆಲ್ಮೋಸ್ಟ್ 15 minutes ಆಯಿತು. ಸೊ 15 minutes ಆಯಿತು. ಸೊ ಯಾ, ಐ ಥಿಂಕ್ ಆದಷ್ಟು ಬೇಗ ರೀಚ್ ಆಗ್ಬೋದು. ಸೊ ದ ವೆದರ್ ಇಸ್ ವೆರಿ ಹಾಟ್. ಇಟ್ಸ್ ಲೈಕ್ ಬ್ಯಾಂಗ್ಳೂರ್ ವೆದರ್ ಇದೆ. ಐ ಥಾಟ್ ಸ್ವಲ್ಪ ಅದು ಕೋಲ್ಡ್ ಇರುತ್ತೆ ಅಂತ, ಬಟ್ ಐ ಹ್ಯಾವ್ ಸೀನ್ ದಟ್ ಆಫ್ಟರ್ನೂನ್ಸಲ್ಲಿ ಎಕ್ಸ್ಟ್ರೀಮ್ ಹೀಟ್ಸ್ ಇದೆ ಆ್ಯಂಡ್ ನೈಟ್ಸಲ್ಲಿ ಇಟ್ಸ್ ಎಕ್ಸ್ಟ್ರೀಮ್ ಕೋಲ್ಡ್ ಅಂತ. ಸೊ ಲೆಟ್ಸ್ ಸಿ, ಐ ಆಮ್ ಓಕೆ ವಿತ್ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರ್ ಆ್ಯಂಡ್ ಹೀಟ್ ಬೋತ್. ಸೊ ಇಟ್ಸ್ ಫೈನ್. ಸೊ
ಸೊ ಬೆಳಗ್ಗೆಯಿಂದ ನಾನು ಏನು ತಿನ್ನಲ್ಲ. ಐ ಜಸ್ಟ್ ಹ್ಯಾಡ್ ಚಾಯ್ ಬಿಸ್ಕೆಟ್ ಆ್ಯಂಡ್ ಒಂದು ಚಪಾತಿ ತಿಂದಿದೆ. ಫ್ರೆಂಡ್ ಅವ್ರ ಅಮ್ಮ ತೊಗೊಂಬಂದಿರೋ ಚಪಾತಿ. ಸೊ ಐ ಜಸ್ಟ್ ಹ್ಯಾಡ್ ದ್ಯಾಟ್ ಆ್ಯಂಡ್ ಚಿಪ್ಸ್ ತಿಂದಿದೆ ಅಷ್ಟೇ. ಸೊ ದ್ಯಾಟ್ಸ್ ಮೈ ಅಪ್ಡೇಟ್. ಆ್ಯಂಡ್ ಫೋನ್ ಚಾರ್ಜಿಗೆ ಸ್ವಲ್ಪ ಇಶ್ಯೂ ಆಗ್ತಿದೆ. ಇಲ್ಲಿ ನನ್ನ ಚಾರ್ಜರ್ ವರ್ಕ್ ಆಗ್ತಿಲ್ಲ. ಅವ್ರದ್ದು ನಿನ್ನೆ ಬರ್ನ್ ಆಗೋಯ್ತು. ಲೈಕ್ ನನ್ನ ಕಣ್ಣು ಮುಂದೆನೇ ಬರ್ನ್ ಆಗೋಯ್ತು. ಟೈಮಿಗೆ ಎದ್ದಿರಲಿಲ್ಲ ಅಂದರೆ ಬೇಬಿ ಫೈರ್ ಆಗೋರಿತ್ತು. ಸೊ ದ್ಯಾಟ್ ಹ್ಯಾಪೆಂಡ್ ಎಸ್ಟರ್ಡೇ. ಸೊ ಇನ್ನೊಂದು ದಸ್ ವಿಜೀಸ್ ಫ್ರೆಂಡ್ ಒಬ್ಬ ಬಂದಿದ್ದಾನೆ. ಸೊ ಅವ್ನ ಚಾರ್ಜರ್ ವರ್ಕ್ ಆಗ್ತಿದೆ. ಸೊ ಅವನ ಈ ಕಡೆ ಆಗಿಬಿಟ್ಟು ನಾನು ಅಲ್ಲಿ ಚಾರ್ಜಿಗೆ ಇಟ್ಬಿಟ್ಟು ಬಂದೆ. ಬಿಕಾಸ್ ಐ ನೀಡ್ ಫೋನಲ್ಲಿ ಚಾರ್ಜ್. ಬಿಕಾಸ್ ಐ ಆಮ್ ವ್ಲಾಗಿಂಗ್ ಆ್ಯಸ್ ವೆಲ್ ಆಸ್ ಐ ಆಮ್ ವರ್ಕಿಂಗ್. ಇವಾಗ ಆ್ಯಸ್ ಆಫ್ ಐ ಆಮ್ ವರ್ಕಿಂಗ್. ಐ ಡೋಂಟ್ ನೋ ನಾಳೆ ಲೈಕ್ ರೀಚ್ ಆದಮೇಲೆ ಐ ಮೈಟ್ ಟೇಕ್ ಆಫ್. ಐ ಡೋಂಟ್ ನೋ ಲೈಕ್ ವರ್ಕ್ ಅಷ್ಟಿಲ್ಲ ಅಂದರೆ ಐ ಜಸ್ಟ್ ಕಂಟಿನ್ಯೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಆಫ್ ನೋ ವರ್ಕ್ ಅಷ್ಟಿಲ್ಲ. ಸೊ ಇಟ್ಸ್ ನೈಸ್. ಸೊ ಆ್ಯಸ್ ಆಫ್ ನೋ ಜನರು ತುಂಬ ಜನ ಹೇಳ್ತಿದ್ರು ದ್ಯಾಟ್ 300 ಕಿಲೋಮೀಟರ್ಸ್ ಆಸ್ಪಾಸ್ ಎಲ್ಲ ಇಟ್ಸ್ ಫುಲ್ಲಿ ಬ್ಲಾಕ್ಡ್. ಆ ಥರ ಏನಿಲ್ಲ. 100 ಕಿಲೋಮೀಟರ್ಸ್ ಆಸ್ಪಾಸಲ್ಲೂ ಇಟ್ಸ್ ವೆರಿ ಎಂಟಿ. ದ ರೋಡ್ಸ್ ಆರ್ ಲೈಕ್ ಫುಲ್ಲಿ ಎಂಟಿ. ಸೊ ದ್ಯಾಟ್ಸ್ ಅ ಅಪ್ಡೇಟ್ ರೈಟ್ ನೌ. ಆ್ಯಂಡ್ ಬಸ್ ಅವರೆಲ್ಲ ದೇ ಆರ್ ವೆರಿ ಚಿಲ್ಡ್. ಎವ್ರಿ ಒನ್ ಆರ್ ಲೈಕ್ ಕನ್ನಡದವರೇ ಇದ್ದಾರೆ. ಲೈಕ್ 99% ಕನ್ನಡದವರಿದ್ದಾರೆ. ಐ ಥಿಂಕ್ ಒಬ್ಬರು ತೆಲುಗುವರಿದ್ದಾರೆ. ಆ್ಯಂಡ್ ದೇ ಆಲ್ಸೋ ನೋ ಕನ್ನಡ. ಸೊ ಇಟ್ಸ್ ವೆರಿ ನೈಸ್. ಲೈಕ್ ಎಲ್ಲರೂ ಚಿಲ್ಡ್ ಆಗಿದ್ದಾರೆ. ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ಫನ್. ಇಟ್ಸ್ ಗುಡ್. ದ ವೈಬ್ ಇಸ್ ಗುಡ್. ಬಸ್ ವೈಬ್ ಚೆನ್ನಾಗಿದೆ. ಲೈಕ್ ಒಳ್ಳೆ ಫುಲ್ ಬಸ್ ಗ್ಯಾಂಗ್ ಮಾಡ್ಕೊಂಡು ಹೋಗ್ತಿರೋ ಥರ ಇದೆ. ಸೊ ಇಟ್ಸ್ ನೈಸ್. ಸೊ ದ್ಯಾಟ್ಸ್ ವಾಟ್ ಐ ವಾಂಟೆಡ್ ಟು ಗಿವ್ ಯು ಗೈಸ್ ಅನ್ ಅಪ್ಡೇಟ್ ಆನ್. ಆ್ಯಂಡ್ ನಿನ್ನೆ 2 ಡೇಸಿಂದ ಸ್ನಾನ ಮಾಡಿಲ್ಲ. ಅಲ್ಲಿ 2 ಡೇಸ್ ಅಲ್ಲ, ಮೊನ್ನೆ ತಾನೇ ಬಿಟ್ಟಿದ್ದು. ಮೊನ್ನೆ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದು. ಆ್ಯಂಡ್ ನಿನ್ನೆ ಸ್ನಾನ ಆಗಿಲ್ಲ. ಆ್ಯಂಡ್ ಇವಾಗ ಸ್ನಾನ ಆಗಿಲ್ಲ. ಬಸ್ಸಲ್ಲಿ ಗುಡ್ ಥಿಂಗ್ ಇಸ್ ದೇ ಆರ್ ಸ್ಟಾಪಿಂಗ್ ಸೋ ಮೆನಿ ಟೈಮ್ಸ್. ಬೆಳಗ್ಗೆ 2 ಟೈಮ್ಸ್ ಸ್ಟಾಪ್ ಮಾಡಿದ್ರು. ಸೊ ದಟ್ ಪೀಪಲ್ ಕ್ಯಾನ್ ಫ್ರೆಶನ್ ಅಪ್. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಒಂದು ಸತಿ ಸ್ಟಾಪ್ ಮಾಡಿದ್ರು. ಆ್ಯಂಡ್ ಲಂಚಿಗೆ ಒಂದು ಸತಿ ಸ್ಟಾಪ್ ಮಾಡ್ತಾರೆ. ಸ್ನ್ಯಾಕ್ಸಿಗೆ 2 ಸತಿ ಸ್ಟಾಪ್ ಮಾಡ್ತಾರೆ. ಡಿನ್ನರ್ಗೆ ಒಂದು ಸತಿ ಸ್ಟಾಪ್ ಮಾಡ್ತಾರೆ. ಸೊ ಆ್ಯಂಡ್ ಮಿಡ್ ನೈಟಲ್ಲಿ ಒಂದು ಸತಿ ಮಾಡ್ತಾರೆ. ಇಟ್ಸ್ ಲೈಕ್ ನೈಸ್. ಓಕೆನಾ. ಸೊ ದ್ಯಾಟ್ ಈ ಪೀಪಲ್ಗೆ ವಾಶ್ರೂಮ್ ಹೋಗ್ತಾ ಇರಬೇಕು ಆ ಥರ ಇಶ್ಯೂಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ವಾಶ್ರೂಮ್ಸ್ ಆರ್ ನಾಟ್ ಕ್ಲೀನ್ ಆ್ಯಟ್ ಆಲ್. ಸೊ ಅದೊಂದು ವಿಯರ್ಡ್ ಅನಿಸುತ್ತೆ. ನಂಗೆ ಫುಡ್ದೇನು ಪ್ರಾಬ್ಲಮ್ ಇಲ್ಲ. ಐಮ್ ಓಕೆ ವಿತ್ ನಾಟ್ ಇಂಡಿಯನ್ ಕೈಂಡ್ ಆಫ್ ಫುಡ್ಸ್. ಬಟ್ ಅದೇ ವಾಶ್ರೂಮ್ಸ್ ಆರ್ ವೆರಿ ಡರ್ಟಿ. ಮೇ ಬಿ ಹೈವೇಸ್ ಅಲ್ಲ, ಅದಕ್ಕೋಸ್ಕರ ಎವ್ರಿ ಒನ್ ವಿಲ್ ಬಿ ಯೂಸಿಂಗ್. ಸೊ ಅದಕ್ಕೋಸ್ಕರ ಇರ್ಬೋದು. ಹೋಟೆಲ್ಸಲ್ಲಿ ಇದೆ ವಾಶ್ರೂಮ್ಸ್ ಎಲ್ಲ ದೇ ವಿಲ್ ಆ್ಯಕ್ಚುಲಿ ಕ್ಲೀನ್. ಬಟ್ ಈ ಹೈವೇ ಜಸ್ಟ್ ವಾಶ್ರೂಮ್ಸ್ ಆಗಿದ್ದಕ್ಕೆ ಇಟ್ಟಿರ್ತಾರಲ್ಲ. ಸೊ ದೇ ವೇರ್ really dirty. I don't know if you guys are able to hear me or no also, because ಬಸ್ ಸೌಂಡ್ ಬರ್ತಿದೆ. ಅದಕ್ಕೋಸ್ಕರ ಐ ರಿಯಲಿ ಹೋಪ್ ಯು ಕ್ಯಾನ್ ಹಿಯರ್ ಮೀ. ಇಲ್ಲಾಂದರೆ ಐ ಜಸ್ಟ್ ಇನ್ಕ್ರೀಸ್ ದ ವಾಲ್ಯೂಮ್ ಆರ್ ಏನೋ ಒಂದು ಮಾಡ್ತೀನಿ. ಡೋಂಟ್ ವರಿ. ಸೊ ದಟ್ಸ್ ದ ಅಪ್ಡೇಟ್ ಐ ವಾಂಟೆಡ್ ಟು ಗಿವ್ ಯು ಗೈಸ್. ಜಾಸ್ತಿ ಏನು ಬ್ಲಾಗ್ ಮಾಡಿಲ್ಲ ಬಸ್ಸಲ್ಲಿ. ಇಟ್ಸ್ ಬಿಕಾಸ್ ಬಸ್ಸಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ವಿ ಆರ್ ಜಸ್ಟ್ ಪ್ಲೇಯಿಂಗ್ ಊನೋ ಕಾರ್ಡ್. ಸುಮ್ಮನೆ ಗಾಸಿಪ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಾನು ಇಲ್ಲಿ ಬಂದು ಮಲಗಿದ್ದೀನಿ ಅಷ್ಟೇ. ಆ್ಯಂಡ್ ಅವರಿಬ್ಬರು ಅಲ್ಲಿದ್ದಾರೆ, ಒಬ್ಬ ಆ ಕಡೆ ಇದ್ದಾನೆ. ಆ್ಯಂಡ್ ನಾನು ಇಲ್ಲಿ ಇದ್ದೀನಿ. ನನ್ನ ಪಕ್ಕದಲ್ಲಿ ಯಾರೋ ಹುಡುಗಿ ಬರಬೇಕಿತ್ತು, ಅವ್ರು ಬಂದಿಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರು ಬಂದಿಲ್ಲ. ಬಿಕಾಸ್ ಫುಲ್ ಬೆಡ್ ನನಗೆ ಸಿಗ್ತಿದೆ. ಆರಾಮಾಗಿ ಮಲ್ಕೊಳ್ತಿದ್ದೀನಿ. ಆ್ಯಂಡ್ ನಿದ್ದೆ ಸಕ್ಕದಾಗಿ ಬರ್ತಿದೆ. ದ ಓನ್ಲಿ ವಿಯರ್ಡ್ ಫೀಲಿಂಗ್ ನನಗಿತ್ತು ಅಂದರೆ ಸ್ಲೀಪರಲ್ಲಿ ಈ ಥರ ಜನರಲಿ ಕುತ್ಕೊಳ್ಳೋಕ್ಕಾಗಲ್ಲ, ತಲೆ ಮುಟ್ಟುತ್ತೆ. ಆ್ಯಂಡ್ ಇದರಲ್ಲಿ ಆ ಥರ ಇಲ್ಲ, ವಿಚ್ ಇಸ್ ಗ್ರೇಟ್. ನಾನು ವಾಯನಾಡಿಗೆ ಹೋಗಿದ್ದಾಗ ಸ್ಲೀಪರಲ್ಲಿ ಹೋಗಿದ್ದು. ಬಟ್ ಅಲ್ಲಿ ತಲೆ ಇಟ್ಕೊಳಕ್ಕಾಗ್ತದೆ, ಕತ್ತನೂ ಬಂದುಬಿಟ್ಟಿತ್ತು. ಬಟ್ ಇದ್ರಲ್ಲಿ ಹಂಗಿಲ್ಲ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಇಟ್ಸ್ ವೆರಿ ಸ್ಪೇಷಿಯಸ್ ಆಲ್ಸೋ. ಸೊ ದ್ಯಾಟ್ಸ್ ಗ್ರೇಟ್. ಆ್ಯಂಡ್ ನಿದ್ದೆ ಸಕ್ಕದಾಗಿ ಬಂತು ಆ್ಯಕ್ಚುಲಿ. 2 ನೈಟ್ಸ್ ಇತ್ತಲ್ಲ, 2 ನೈಟ್ಸ್ನೂ ನಿದ್ದೆ ಸಕ್ಕದಾಗಿ ಬಂತು. ಸೊ ಐ ಆಮ್ ನಾಟ್ ಲ್ಯಾಕಿಂಗ್ ಆನ್ ಸ್ಲೀಪ್, ವಿಚ್ ಇಸ್ ಗ್ರೇಟ್. ಬಿಕಾಸ್ ಐ ನೀಡ್ ಸ್ಲೀಪ್. ಅಲ್ಲಿ ಹೋದ್ಮೇಲಂತೂ ನಿದ್ದೆ ಇರಲ್ಲ. ದಟ್ಸ್ ಫಾರ್ ಶ್ಯೂರ್. ಬಿಕಾಸ್ ನೈಟ್ಸ್ ಟ್ರಾವೆಲ್ಸ್ ಎಲ್ಲ ಇದೆ, ಟ್ರಾವೆಲಿಂಗ್ ಎಲ್ಲ ಇದೆ. ಆ್ಯಂಡ್ ತುಂಬ ಪ್ಲೇಸಸ್ ಕವರ್ ಮಾಡೋದಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಸ್ ಆಫ್ ನೌ ಇಟ್ಸ್ ಗೋಯಿಂಗ್ ಪ್ರೆಟಿ ಗುಡ್. ಐ ಫೀಲ್ ಇಟ್ಸ್ ಗೋಯಿಂಗ್ ಪ್ರೆಟಿ ಗುಡ್. ಸೊ ಐ ಆಮ್ ನಾಟ್ ಏನೋ ನನಗೇನು ಬೇಜಾರಾಗ್ತಲ್ಲ. ಇವತ್ತು ಆ್ಯಕ್ಚುಲಿ 12th. ನಾನು ಸ್ಟೋರೀಸೆಲ್ಲ ಅಪ್ಲೋಡ್ ಮಾಡೋಕ್ಕೆ ಡಿಲೇ ಆಗ್ಬೋದು. ಬಿಕಾಸ್ ಐ ನೆವರ್ ಅಪ್ಲೋಡ್ ಸ್ಟೋರೀಸ್ ವೆನ್ ಐ ಆಮ್ ಆನ್ ದ ಟ್ರಿಪ್. ಐ ಓನ್ಲಿ ಅಪ್ಲೋಡ್ ವೆನ್ ಐ ಆಮ್ ಬ್ಯಾಕ್. ಸೊ ಅದು ಯಾರಿಗೂ ಗೊತ್ತಾಗಲ್ಲ. ಬಟ್ ಐ ಆಮ್ ರಿವೀಲಿಂಗ್ ದಟ್ ಸೀಕ್ರೆಟ್ ಆಫ್ ಮೈನ್ ರೈಟ್ ನಾವು. ಎಷ್ಟು ಮಿನಿಟ್ಸಿಂದ ಮಾತಾಡ್ತಿದ್ದೀನಿ? 5 ಮಿನಿಟ್ಸಿಂದ ಮಾತಾಡ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ಲಾಂಗ್ ಅಪ್ಡೇಟ್. ಬಟ್ 12th ಹೋಗ್ತಿದ್ದೀನಿ ಇವತ್ತು. ಆ್ಯಕ್ಚುಲಿ ಶಾಹೀಸ್ನಲ್ಲಿ ಸೊ ರಶ್ ಇರೋ ಚಾನ್ಸಸ್ ಇದೆ. ಸೊ ಹೋದ್ಮೇಲೆ ಗೊತ್ತಾಗುತ್ತೆ. ಆದರೆ ಇವತ್ತು ಸ್ನಾನ ಮಾಡ್ಬೋದು. ಆ್ಯಂಡ್ ಇವತ್ತು ಪ್ರಯಾಗ್ರಾಜ್ ಬಿಟ್ಟಿಲ್ಲ ಅಂದರೆ ನಾಳೆನೂ ಬೆಳಗ್ಗೆ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತಲ್ಲಿ ಸ್ನಾನ ಮಾಡೋಣ ಅಂತಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಸ್ ಆಫ್ ನಾವು ಏನು ಪ್ಲ್ಯಾನ್ಸ್ ಇಲ್ಲ. ಅಲ್ಲಿ ಹೋಗಿ ರಶ್ ಬೇಸಿಸ್ ಮೇಲೆ ಡಿಸೈಡ್ ಮಾಡೋಣ ಅಂತಿದ್ದೀನಿ. ಸೊ that's a very long update. 5 minutes 55 seconds long update.
ಬಾಯ್. ಹಾಯ್ ಗೈಸ್, ಫೈನಲಿ ಪ್ರಯಾಗ್ರಾಜ್ ರೀಚ್ ಆಗಿದ್ದೀವಿ. ಫುಲ್ಲಾಗಿ ಸಂಗಮ್ ಹತ್ರ ತೊಗೊಂಡೋಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಿಲ್ಲ. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ ಆ್ಯಂಡ್ ಇಲ್ಲಿಂದ ಆಟೋ ತೊಗೊಂಡಿದ್ದೀವಿ. ಸೊ ತುಂಬ ಜನ ಇದ್ರು ಅಂತ ಬಾರ್ಗೇನ್ ಮಾಡಿ 200 per person ಮಾಡಿಸ್ಕೊಂಡ್ವಿ. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲಿನೂ ಫುಲ್ ಸಂಗಮ್ ಹತ್ರ ಡ್ರಾಪ್ ಮಾಡಲ್ಲ, ಯಾವುದೋ ಘಾಟ್ ಹತ್ರ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ 1.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ. ಸೊ ದ್ಯಾಟ್ಸ್ ದ್ಯಾಟ್. ಐ ಅಪ್ಡೇಟ್ ಯು ವೆನ್ ಐ ರೀಚ್ ದೇರ್. ಆಂಟಿ ಬರ್ಬೋದಾ? How are you feeling, guys? You're finally in Prayagraj. Yeah. Prayagraj is on. Alla reached. Hi guys, Prayagraj reach ಆಗಿದ್ದೀನಿ. ಆಲ್ಮೋಸ್ಟ್ ಇನ್ನೊಂದು 1.5 ಕಿಲೋಮೀಟರ್ಸ್ ನಡೆದ್ರೆ ಐ ವಿಲ್ ರೀಚ್ ಟು ಅರಿಯಲ್ ಘಾಟ್. ಸೊ ಅಲ್ಲಿಂದ ಮತ್ತೆ ಬೋಟ್ ತೊಗೊಂಡು ಸಂಗಮ್ ಹೋಗಿ ಸ್ನಾನ ಮಾಡ್ಕೊಬೇಕು. ಐ ವಾಸ್ ಸಪೋಸ್ ಟು ಡೂ ಇಟ್ ಇನ್ ಬ್ರಹ್ಮಿ ಮುಹೂರ್ತ, ಬಟ್ ಏನಾಗಿದೆ ಅಂದರೆ ನಾವು ಲೇಟಾಗಿ ರೀಚ್ ಆದ್ವಿ. ಸೊ ಅದಕ್ಕೋಸ್ಕರ ಆಗ್ತಿಲ್ಲ. ಏನಿದೆ ಅಲ್ಲಿ ಕ್ರಾಸ್ ಆಗ್ತಿರೋದಲ್ವ, ಬಟ್ ಅಷ್ಟು ರಶ್ ಇಲ್ಲ. ಎಲ್ಲರೂ ಅಯ್ಯೋ ಅಂತ ಹೇಳ್ತಿರೋ ಅಷ್ಟು ರಶ್ ಏನಿಲ್ಲ. ಸೊ ಇಟ್ಸ್ ವೆರಿ ಎಂಟಿ. ಆಸ್ ಯು ಕ್ಯಾನ್ ಸಿ ದ ರೋಡ್ಸ್ ಆರ್ ವೆರಿ ಎಂಟಿ. ಸೊ ಇವಾಗ ಹೋಗಿ ಹಾಗೆ ಸಂಗಮಲ್ಲಿ ಸ್ನಾನ ಮಾಡ್ಕೊಂಬರೋಣ ಅಂತ. ಸ್ನಾನ ಅಲ್ಲ, ಅದು ಮುಳುಗಿ ಅದು ಬರೋಣ. ಏನದು ಸ್ನಾನ ಮಾಡ್ಕೊಂಬರೋಣ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವತ್ತೇ ಆದರೆ ಪ್ರಯಾಗ್ರಾಜ್ನ ಬಿಟ್ಟು ಕಾಶಿಗೆ ಹೋಗೋಣ ಅಂತಿದ್ದೀವಿ. ಸೊ let's see how it goes. I'll keep you guys updated. As of today, which is 12, ಏನಂದರೆ ಏನು ಟ್ರಾಫಿಕ್ ಇಲ್ಲ. ಬಟ್ ನಾನು ಆ್ಯಕ್ಚುಲಿ ರೀಲ್ ಲೇಟಾಗಿ ಪೋಸ್ಟ್ ಮಾಡೋಣ ಅಂತಿದ್ದೆ, ಬಟ್ ಸಿನ್ಸ್ ಐ ವಾಂಟೆಡ್ ಟು ಗಿವ್ ದ ಅಪ್ಡೇಟ್, ಇವತ್ತೇ ಪೋಸ್ಟ್ ಮಾಡಿಬಿಟ್ಟೆ. ಸೊ ದಟ್ಸ್ ದ ಅಪ್ಡೇಟ್. I'll see you guys later. Bye. Guys, we did something which our ancestors didn't do. Exactly. And our next new generation cannot do. Mahadev! Yeah! Vijay! छत्रपति शिवाजी महाराज की जय। हर हर महादेव, हर हर महादेव, जय श्री राम, जय श्री राम, जय श्री राम, जय श्री राम. ಹಾಯ್ ಗಾಯ್ಸ್, ಸಾರಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ಟ್ರಾವೆಲಿಂಗ್ ಆ್ಯಂಡ್ ಇಟ್ ವಾಸ್ ಸೋ ಕ್ರೌಡೆಡ್ ಟ್ರೈನಲ್ಲಿ. ಐ ಹ್ಯಾವ್ ಆ್ಯಡೆಡ್ ದ ಕ್ಲಿಪ್ಸ್ ಅಲ್ವಾ, ನಾನು ಎಲ್ಲಿ ಕೂತಿದ್ದೆ ಅಂತ. ಕೆಳಗೆ ಕೂತ್ಕೊಂಡು ಬಂದಿದ್ದೆ. ಸೊ ಅಷ್ಟು ರಶ್ ಇತ್ತು. ಆ್ಯಂಡ್ 1.5 2 hours ರೀಚ್ ಆಗಬೇಕಾಗಿರೋದು. 9 o'clock ಬಿಟ್ಟಿದ್ದು 5:30ಗೆ ರೀಚ್ ಆದೆ. ಬಂದುಬಿಟ್ಟು ಒಂದು ರೂಮ್ ಹುಡ್ಕೊಂಡು ಎಸ್ ಸ್ಟೇಯಿಂಗ್ ಹಿಯರ್ ಫಾರ್ ದ ಡೇ. ಆ್ಯಂಡ್ ಇವಾಗ ಆಲ್ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಇನ್ನು ಇಯರಿಂಗ್ಸ್ ಹಾಕಿಲ್ಲ, ಇಯರಿಂಗ್ಸ್ ಹಾಕಬೇಕು. ಮೇಕಪ್ ಇಸ್ ಡನ್. ಆ್ಯಂಡ್ ಇವಾಗ ವಿ ಆರ್ ಗೋಯಿಂಗ್ ಟು ಸಮ್ ಟೆಂಪಲ್ಸ್. ಐ ಮೀನ್ ವಾರಣಾಸಿ ಬೈ ದ ವೇ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ಸೊ ಇವತ್ತು ಕಾಶಿ ವಿಶ್ವನಾಥ್ ಹೋಗಬೇಕಿತ್ತು, ಬಟ್ ಟ್ರೈನ್ ಡಿಲೇ ಆಗಿದ್ದಕ್ಕೆ ಇವತ್ತು ಹೋಗೋಕ್ಕಾಗ್ತಿಲ್ಲ. ಸೊ ನಾಳೆ ಹೋಗ್ತಿದ್ದೀವಿ. ಸೊ ಇವತ್ತು ಪ್ಲ್ಯಾನ್ ಏನಂದರೆ ಸ್ವಲ್ಪ ಟೆಂಪಲ್ಸ್ ಇದೆ, ಅಲ್ಲಿ ನೋಡಿ ಹಸಿಘಾಟಲ್ಲಿ ಹೋಗಿ ಆದರೆ ಬೋಟ್ ರೈಡ್ ಹೋಗಬೇಕು. ಬಿಕಾಸ್ ಆ ಸೈಬೇರಿಯನ್ ಬರ್ಡ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ. ಸೊ ಆದರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಾಂದರೆ ದಶಶ್ವಮೇಧ ಘಾಟಲ್ಲಿ ಗಂಗಾರತಿ ನೋಡಿಕೊಂಡು ಆಮೇಲೆ ಮಣಿಕರ್ಣಿಕಾ ಘಾಟಿಗೂ ಇವತ್ತೇ ಹೋಗೋಣ ಅಂತಿದ್ದೀನಿ. ಸೊ ದಟ್ಸ್ ದ್ಯಾಟ್.
ನಂಗೇನೋ ಆಗಿದೆ ಅನ್ಕೊಳ್ತಾರೆ. How are you feeling? ಹಾಯ್ ಗಾಯ್ಸ್, ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ವಾಸ್ ಫುಲ್ಲಿ ಪ್ಯಾಕ್ಡ್ ಡೇ. ಆ್ಯಂಡ್ ಇವತ್ತು ಬೆಳಗ್ಗೆ ಏನು ಮಾಡಿದ್ವಿ, ಫಸ್ಟ್ ಎದ್ದು ಏನು ಮಾಡಿದ್ವಿ ಹೇಳ, ಬೆಳಗ್ಗೆ ತಾನೇ ರೀಚ್ ಆಗಿದ್ದ. ಬೆಳಗ್ಗೆ ರೀಚ್ ಆಗಿದ್ವಿ, ಸ್ನಾನ ಮಾಡಿ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ವಿ ವೆಂಟ್ ಟು ಶಿವ ಟೆಂಪಲ್. ಲೈಕ್ ತಿಂದ್ಬಿಟ್ಟು ನಾನು ಮೃತ್ಯುಂಜಯ ಟೆಂಪಲ್ಗೆ ಹೋಗಿದ್ದೆ. ಆ್ಯಂಡ್ ಅದಾದಮೇಲೆ ಶಿವ ಟೆಂಪಲ್ಗೆ ಹೋಗಿ ಅಲ್ಲಿ ಜ್ಯೋತಿರ್ಲಿಂಗದೆಲ್ಲ ಸ್ಟ್ಯಾಚ್ಯೂಸ್ ಇತ್ತು, ಅದೆಲ್ಲ ನೋಡಿಕೊಂಡು, ಸ್ಟ್ಯಾಚು ಅಲ್ಲ ಏನದು ಮೂರ್ತಿ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಇಟ್ ವಾಸ್ ವೆರಿ ನೈಸ್, ವೆರಿ ಪೀಸ್ಫುಲ್. ಆ್ಯಂಡ್ ಅದೆಲ್ಲ ನೋಡ್ಕೊಂಡು ಹುಡ್ಕೋಕ್ಕೆ ತುಂಬಾ ಕಷ್ಟ ಆಯ್ತು. ಅಯ್ಯೋ, ಎಲ್ಲ ರೋಡ್ಗಳು ಒಂದೇ ಥರ ಇದೆ. ಆ್ಯಂಡ್ ಒಂದೇ ಥರ ಇರೋದಲ್ಲದೆ ಗೂಗಲ್ ಮ್ಯಾಪ್ ಇಟ್ ಕೆನಾಟ್ ಟ್ರ್ಯಾಕ್ ದೀಸ್ ರೋಡ್ಸ್. ಲೈಕ್ ಲೆಫ್ಟ್ ಅನ್ನತ್ತೆ, ಅದು ಎಲ್ಲೋ ಇರುತ್ತೆ ಲೆಫ್ಟು. ಸೊ ಆ ಥರ ಇಲ್ಲಿ ರೋಡ್ಸ್ ಎಲ್ಲ ತುಂಬಾ ಬ್ಲಾಕ್ ಆಗ್ಬಿಟ್ಟಿದೆ. ಇಟ್ಸ್ ವೆರಿ ವೆರಿ we only have to walk. we only have to walk, exactly. ಇವತ್ತು ಆಲ್ಮೋಸ್ಟ್ 10 no tuk-tuk or whatever you no call it as. no bikes also because nothing. ಪ್ರಯಾಗ್ರಾಜಿಂದ ಎಲ್ಲರೂ ಜನರು ಇಲ್ಲೇ ಬಂದ್ಬಿಟ್ಟಿದ್ದಾರೆ. Prayagraj was amazing, but Yeah. Kashi no. Kashi was good but it was crowded. Experience was good, but what I meant is the crowd. Yeah, it was very very crowded. ನಡೆಯೋಕ್ಕೆ ಕೂಡ ಜಾಗ ಇರ್ತಿದ್ದಿಲ್ಲ. ನಾರ್ಮಲ್ ಶಿವ ಟೆಂಪಲ್ ವಿಚ್ ವಾಸ್ ನಾಟ್ ಇವನ್ ಫೇಮಸ್, ಅದು ಕೂಡ ಫುಲ್ ಜನರು, ಲೈಕ್ ಅಲ್ಲಿಗೆ ಹೋಗೋ ದಾರಿ ಕೂಡ ಫುಲ್ ಕ್ರೌಡೆಡ್ ಇತ್ತು, ಅಷ್ಟು ಕ್ರೌಡೆಡ್ ಇತ್ತು. ಅದಾದಮೇಲೆ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದ್ವಿ. ಅದಾದಮೇಲೆ ಇನ್ನೊಂದು 2-3 ಟೆಂಪಲ್ಸ್ಗೆ ಹೋದ್ವಿ ಆನ್ ದ ವೇ. ನಾನು ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಬ್ವಿಯಸ್ಲಿ ಟೆಂಪಲ್ ಅಲ್ಲ, ಫೀಲ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಐ ಡಿಂಟ್ ವ್ಲಾಗ್ ಎವ್ರಿಥಿಂಗ್. ಆ್ಯಂಡ್ ವಿ ವೆಂಟ್ ಟು ಮಣಿಕರ್ಣಿಕಾ ಘಾಟ್ ಆ್ಯಂಡ್ ಆ ಫೀಲ್ ವಾಸ್ ಅಮೇಝಿಂಗ್ ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಡಿಫ್ರೆಂಟ್. ಸೊ ಅದಾದ್ಮೇಲೆ ಬೋಟ್ ರೈಡ್ ತಗೊಂಡು ಹಸಿ ಘಾಟು ಮತ್ತೆ ಕಾಲಭೈರವ್ ಟೆಂಪಲ್ ಆ ಕಡೆ ಎಲ್ಲ ಘಾಟ್ ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ಅದಾದ್ಮೇಲೆ ವಿ ಕೇಮ್ ಬ್ಯಾಕ್ ಅಂಡ್ ದಶಶ್ವಮೇಧ್ ಘಾಟಿಗೆ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಗಂಗಾ ಆರತಿ ಇದ್ದಿಲ್ಲ. They have closed it until Feb 15th. It won't be there. ಅದಕ್ಕೋಸ್ಕರ ನೋಡಕ್ಕಾಗಿಲ್ಲ. ವಿ ಆರ್ ವೆರಿ ವೆರಿ ಸ್ಯಾಡ್ ಅಬೌಟ್. ಹಸಿ ಘಾಟಲ್ಲೂ ಗಂಗಾ ಆರತಿ ಇದ್ದಿಲ್ಲ. ಮಾರ್ನಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ, ಅದು ಡೌಟ್ ಅಲ್ಲಿದೆ ಅಂತಿದ್ದಾರೆ. ಸೊ ಐ ಆಮ್ ನಾಟ್ ಗೋಯಿಂಗ್ ದೇರ್ ನಾಳೆ ಬಿಕಾಸ್ ನಾಳೆ ಬಂದ್ಬಿಟ್ಟು ಏನದು ಕಾಶಿ ವಿಶ್ವನಾಥ್ ಮತ್ತೆ ಕಾಲಭೈರವ್ದು ದರ್ಶನ ಮಾಡ್ಕೊಂಡ್ಬಿಟ್ಟು ಮತ್ತೆ ಅಯೋಧ್ಯೆಗೆ ಬಿಡೋಣ ಅಂತಿದ್ದೀವಿ ಬಿಕಾಸ್ ಎಲ್ಲ ತುಂಬಾ ಲೇಟ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ. ಸೊ ಇವತ್ತು ಅಷ್ಟೇ ಮಾಡಿದ್ವಿ. ಅಲ್ಲಿ ಬೋಟ್ ರೈಡ್ ಎಲ್ಲ ಆದ್ಮೇಲೆ ದಶಶ್ವಮೇಧ ಆದ್ಮೇಲೆ ಮತ್ತೆ ರೂಮಿಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ರೆಸ್ಟ್ ಆಯ್ತು. ರೆಸ್ಟ್ ಎಲ್ಲ ಆದ್ಮೇಲೆ ಇವಾಗ ವಿ ಆರ್ ಗೋಯಿಂಗ್ ಔಟ್ ಆನ್ ಫುಡ್ ಎಕ್ಸ್ಪ್ಲೋರಿಂಗ್, ಚಾಟ್ಸ್ ಎಲ್ಲ ತಿನ್ನೋಣ ಅಂತ ಹೋಗ್ತಿದ್ವಿ. ಸೊ ಇವಾಗ 8 o'clock ಕ್ಲೋಸ್ ಆಗೋಗುತ್ತೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ 6:37 ಆಗ್ತಿದೆ. ಸೊ ಆದಷ್ಟು ಬೇಗ ಹೋಗ್ಬೇಕು. ಸೊ ಐ ವಿಲ್ ಟ್ರೈ ಟು ವ್ಲಾಗ್ ಆಸ್ ಮಚ್ ಆಸ್ ಪಾಸಿಬಲ್. ಬಾಯ್. 3-4 ಜನ ಕರ್ಕೊಂಬರಕ್ಕೆ ನಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ. ನಮಗೆ ಮಾತ್ರ ಇದೆ. 1 ಸ್ಪೂನ್ ಕೊಡಲ್ಲ ನಾನು. ನೀನು ಕೊಡ್ತೀವಿ ವಿಜಿ ಕರುಣೆಯಿಂದ. ಆಂಟಿ ಕೊಡ್ತಾರೆ. ಆಂಟಿ ಕೊಡ್ತೀರಾ? ಆಂಟಿ ಕೊಡ್ತೀರಾ? ಆಂಟಿ ಪಾಪ ತಿನ್ನಪ್ಪ. ಪಾಪ ನಮ್ಮ ಪಕ್ಕದಲ್ಲೇ ಓಡಾಡ್ತವನು. ಗುಂಡು ಕ್ಯೂಟ್ ಆಗಿದ್ದಾನೆ. ತಿಂದು ಹಿಂಗೆ ತಿಂದು ದಪ್ಪ ಆಗಿರೋದು. ಅಯ್ಯೋ ನಾನು ದಪ್ಪ ಇದ್ದೀನಿ ಹಂಗೆ ಹೇಳ್ಬಾರ್ದು. ಬಟ್ ಫ್ಯಾಕ್ಟ್ಸ್ ಬ್ರೋ, ಫ್ಯಾಕ್ಟ್ಸ್. ವಿಜಿ ಡಿಡ್ ಐ ಜಸ್ಟ್ ಡೂ ಅ ಬಾಡಿ ಶೇವಿಂಗ್ ಸೆಷನ್? No, I didn't. It was just a reality check session, guys. ಇಲ್ಲ, ಅವನು ಇನ್ನೊಬ್ಬನ ಯಾರೋ ಕರ್ಕೊಂಬರಕ್ಕೆ ಹೋಗಿರೋದು. ಹಾಯ್ ಅಂಬೋ. ಇದೆ ದೇವ್ರು ಕರೆಕ್ಟ್ ಟೈಮಿಗೆ ನಿಲ್ಲಿಸ್ತವ್ರೆ. ನಿಂತ್ಕೊಳಮ್ಮ ಅಂತ ಏನು ಮಾಡಲ್ಲ. ಬನ್ನಿ ಆಂಟಿ. ಅಂಬೋದು ದೇವ್ರು ಬಾಕಿತ್ತು. ನೀನು ಹೇಳ್ಕೊಂಡು ನನಗೆ ಬೇಡ. ಅವ್ನು ಚಿಪ್ಸ್ ತಿಂತಿದ್ದ ಕೊಡೋ ಅಂದ್ರೆ ಅವ್ನು ಅದು ಅರ್ಧ ಗಂಟೆ ಥಿಂಕ್ ಮಾಡ್ದ ಕೊಡ್ಬೇಕಾ ಇವಳಿಗೆ ಅಂತ. ಯಾವಳ ಆಂಟಿ ಬಂದಿದ್ದಾಳೆ ಚಿಪ್ಸ್ ಕೇಳ್ತಾವಳಂದು ಅಂತ. ಇರೋ ಏನೋ ಇದೆ ಇಲ್ಲಿ. ಕ್ಯಾವು ನನಗೆ ಬ್ಯಾಂಗ್. ಓಕೆ 3, 2, 1. ಹಾಯ್ ಗಾಯ್ಸ್, ಚಾಟ್ಸ್ ಎಲ್ಲ ತಿನ್ಬಿಟ್ಟು ಮನೆಗೆ ಬಂದೆ. ಇವಾಗ ನಿದ್ದೆ ಮಾಡೋಕ್ಕೆ ಹೋಗ್ತಿದ್ದೀನಿ ಬಿಕಾಸ್ ಟುಮಾರೋ ಮಾರ್ನಿಂಗ್ ಐ ವಿಲ್ ಹ್ಯಾವ್ ಟು ವೇಕ್ ಅಪ್ ಆ್ಯಟ್ 3 o'clock, 2:30. ಸೊ ಇವಾಗ ಟೈಮ್ ಇಸ್ 9:32.
ಹೋಗಿ ಮಲಗ್ತೀನಿ. ಮೇಕಪ್ ಏನು ತೆಗ್ದಿಲ್ಲ, ಜಸ್ಟ್ ವೆಟ್ ವೈಪ್ಸಿಂದ ಉಜ್ಕೊಂಡೆ ಬಿಕಾಸ್ ಇಟ್ಸ್ ಸೂಪರ್ ಕೋಲ್ಡ್. ನೈಟ್ಸ್ ಆರ್ ವೆರಿ ವೆರಿ ಕೋಲ್ಡ್ ಆ್ಯಂಡ್ ಆಫ್ಟರ್ನೂನ್ಸ್ ಆರ್ ಎಕ್ಸ್ಟ್ರೀಮ್ ಹೀಟ್. ಸೊ ಅದಕ್ಕೆ 2 ದಿನದಲ್ಲಿ ಇಷ್ಟು ಪಿಂಪಲ್ಸ್ ಬಂದುಬಿಟ್ಟಿದೆ. ಮೇ ಬಿ ಟ್ರೈನ್ ಗಲೀಜಲ್ಲಿ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ. ಸೊ ಯಾ, ಗುಡ್ ನೈಟ್, ಸಿ ಯು ಟುಮಾರೋ, ಬಾಯ್. ನಾಳೆ ಬೆಳಗ್ಗೆ ವಿ ಆರ್ ಗೋಯಿಂಗ್ ಟು ಕಾಲ ಭೈರವ್ ಆ್ಯಂಡ್ ಕಾಶಿ ವಿಶ್ವನಾಥ್ ಟೆಂಪಲ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಇಟ್ಸ್ ಮೈ ಫಸ್ಟ್ ಜ್ಯೋತಿರ್ಲಿಂಗ ವಿಸಿಟ್. ಸೊ ಸಿ ಯು ಟುಮಾರೋ, ಬಾಯ್. Hi guys, good morning. We woke up at 3 o'clock and ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಜಸ್ಟ್ ಲೈಟಾಗಿ ಒಂದು ಚೂರು ಮೇಕಪ್ ಹಾಕಬೇಕು, ಹೇರ್ ಡ್ರೈ ಮಾಡಬೇಕು. ಇನ್ನೂ ನಂಗೆ ಟೈಮ್ ಇದೆ, ಇಬ್ಬರು ಸ್ನಾನ ಮಾಡೋದಿದೆ. ಸೊ I'll just quickly freshen up and we are going to our first Jyotirlinga. I'm super excited. Hoping to cover everything as soon as possible. So yeah, ಆದಷ್ಟು ಬೇಗ ಬಿಡಬೇಕು, ಅದಕ್ಕೋಸ್ಕರ ಬೇಗ ಇರ್ತಿದ್ವಿ. ಆ್ಯಂಡ್ ತುಂಬ ಚಳಿ ಇದೆ, ಬಟ್ ಸ್ಟಿಲ್ ಸ್ನಾನ ಮಾಡಿದ್ವಿ. ನಂಗೆ ಇನ್ನೂ ನಿದ್ದೆ ಇಲ್ಲ, as you can tell from my voice. So that's that. My skin is glowing except this one. ಟ್ರೈನಿಂದ ಬಂದಿದ್ದು. So that's the update. See you guys. ಆ್ಯಕ್ಚುಲಿ ಕಾಶಿ ವಿಶ್ವನಾಥ್ ಮತ್ತು ಕಾಲಭೈರವ್ ಎರಡು ವ್ಲಾಗ್ ಮಾಡೋಕ್ಕಾಗಲ್ಲ ಪ್ರಾಪರಾಗಿ ಬಿಕಾಸ್ ಫೋನ್ ತೊಗೊಂಡು ಹೋಗ್ತಾಯಿರ್ತೀನಿ. ಫೋನಲ್ಲಿ ಎಷ್ಟಾದರೆ ಅಷ್ಟು ವ್ಲಾಗ್ ಮಾಡ್ತೀನಿ ಬಿಕಾಸ್ ಕ್ಯಾಮ್ರಾನ ಒಳಗೆ ದೇ ವಿಲ್ ನಾಟ್ ಅಲೌ. ಫೋನು ಅಲೌ ಮಾಡಲ್ಲ, ಲಾಕರಲ್ಲಿ ಇಟ್ಟು ಹೋಗಬೇಕು. ಸೊ I'll try to vlog from my phone as much as possible and ಅರ್ಥ ಮಾಡ್ಕೊಳ್ತಿರಲ್ಲ ಬಿಕಾಸ್ ಇಟ್ಸ್ ಟೆಂಪಲ್ ಅಲ್ವಾ, I can't vlog that much. So that's that. See you guys later. Bye. हाँ? क्या हुआ भैया? Hi guys, I'm all ready. She's all ready. Powder ಕೊಡ್ತಾಳೆ, ಅದೊಂದೇ ಪೆಂಡಿಂಗ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಕಾಶಿ ವಿಶ್ವನಾಥ್ ಟೆಂಪಲ್. ಫಸ್ಟ್ ಕಾಲಭೈರವ್ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಐ ಜಸ್ಟ್ ಶೋ ಯು ಗೈಸ್ ಅವರ್ ಔಟ್ಫಿಟ್. ಹಾಂ, ತಗೊಳ್ತೀನಿ. ಸೈಡ್ ಬಾ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಗ್ರೀನ್ ಪ್ಯಾಂಟ್ ಬಿಕಾಸ್ ಬ್ಲ್ಯಾಕ್ ಪ್ಯಾಂಟ್ ಹಾಕಕ್ಕೆ ಮೂಡಿದ್ದಿಲ್ಲ. ಔಟ್ಫಿಟ್ ಟಾಪ್, ರುದ್ರಾಕ್ಷಿ ಮಾಲಿ, ಇಯರಿಂಗ್, ಅಷ್ಟೇ. ಬಾಯ್. ಜಾತೆ ಆಪ್ आज तो 3 बजे उठ गया, अच्छी बात है. अच्छी बात है यार, मेरा मुंह सड़ा सा रहता है पूरा दिन अगर सुबह जल्दी उठ गया तो मेरा आधा दिन इसमें निकल जाता है. अभी आओगे? हाय बोलो. हाय. आप यूट्यूब वगैरह देखते हो? हाँ, मैं यूट्यूब बनाती हूँ. छोटी सी यूट्यूबर हूँ, छोटी सी. ಹೇಳ್ತಾರೆ, ನೀನು ನೋಡ್ತೀಯಾ? जय श्री राम, जय श्री राम, जय श्री राम, जय श्री राम. ಎಷ್ಟು ಗಂಟೆ ಲೇಟ್ ಬಸ್ ಎಷ್ಟು ಗಂಟೆ ಲೇಟು? 4:15 ಹೇಳಿತ್ತು. 4:15 ಹೇಳ್ದ ಬಸ್ಸು. ಇವಾಗ ಎಷ್ಟಾಯ್ತು ಟೈಮು? 9:15. ಹಾಯ್ ಗಾಯ್ಸ್, ಎಕ್ಸ್ಟ್ರೀಮ್ಲಿ ಸಾರಿ ಐ ಕುಡಂಟ್ ವ್ಲಾಗ್ ಬಿಕಾಸ್ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಆ್ಯಂಡ್ ತುಂಬ ಬಸ್ಸದು ಇಶ್ಯೂ ಆಗ್ತಿದೆ. ಐ ಜಸ್ಟ್ ಅಪ್ಡೇಟ್ ಯು ಗೈಸ್ ಆನ್ ಎವ್ರಿಥಿಂಗ್ ಒನ್ಸ್ ಐ ರೀಚ್ ದ ಬಸ್ಸಲ್ಲಿದೆ. ಬಟ್ ಐ ಆಮ್ ಜಸ್ಟ್ ವೇಟಿಂಗ್ ಟು ಗೆಟ್ ಫ್ರೆಶನ್ ಅಪ್. ವಾಶ್ರೂಮ್ ಹೋಗಬೇಕು, ಸೊ ಅದಕ್ಕೋಸ್ಕರ. ಸೊ I'll see you guys once I climb the bus. ನನ್ನ ವಾಯ್ಸ್ ಫುಲ್ ಆಗಿ ಹೋಗ್ಬಿಟ್ಟಿದೆ. I'll see you guys in 5 minutes. Viji, how was the trip? It was amazing, emotional, and also we had lots of fights. And finally we became friends again. That's how my trip was.
but totally it was amazing. Okay, which was the best part of the trip? Kashi, Ganga water, Trivedi Sangram, and the way we both shouted about that Har Har Mahadev. ಯಾ ಇಂಗ್ಲೀಷಲ್ಲಿ ಯಾಕೆ ಎಷ್ಟೊಂದು ಮಾತಾಡ್ತಿದ್ಯಾ? ಓಕೆ 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 ಸೊ ಡಿಡ್ ಯು ಎಂಜಾಯ್ ದ ಟ್ರಿಪ್ ಓವರ್ ಆಲ್? I enjoyed. ಡಿಡ್ ಯು ಎಂಜಾಯ್ ಮೈ ಕಂಪನಿ? Yes, that was the best. ಎಸ್ ಓಕೆ ಥ್ಯಾಂಕ್ ಯು ಬಾಯ್. ಆಂಟಿ ಟ್ರಿಪ್ ಹೆಂಗಿತ್ತು? ಸೂಪರ್ ಆಗಿತ್ತು. ನಮ್ಮ ಶಾಲುನೆ ಪ್ಲಾನ್ ಮಾಡಿದ್ದು ಸಖತ್ತಾಗಿ ಮಾಡಿದ್ಲು. ಎಲ್ಲ ತೋರಿಸ್ಬಿಟ್ಟು ಆಂಟಿಯ ಕರ್ಕೊಂಡ್ಬಂದು ನಂಗೆ ತುಂಬ ಖುಷಿ ಆಯ್ತು. ಬೆಸ್ಟ್ ಪಾರ್ಟ್ ಯಾವ್ದಿತ್ತು ಟ್ರಿಪ್ಪದು? ಅಯೋಧ್ಯೆ ತಾನೇ ಸಕ್ಕದಾಗಿತ್ತಲ್ಲ. ನಾನು ಆಂಟಿ ಅಯ್ಯಯ್ಯೋ ಅಂತ ಅಳ್ತಿದ್ದೆ. ನಂಗೆ ಅಳುನೆ ಬಂದ್ಬಿಡ್ತು. ಹಾ. ಒಂಥರ ಹೇಳೋಕ್ಕಾಗೋದಿಲ್ಲ ಅದು. ಸಕ್ಕದಾಗಿತ್ತು. ಹೆಂಗಿತ್ತು ಟ್ರಿಪ್ ನನ್ನ ಜೊತೆ ಹೆಂಗಿತ್ತು? ಸೂಪರ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಚೆನ್ನಾಗಿ ಎಂಜಾಯ್ ಮಾಡಿದೆ. Hello, ಹೆಂಗಿತ್ತು ಟ್ರಿಪ್? Trip was very good. I loved it. Obviously, I went with my best friends and best friend's mom. So ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಈ ಟ್ರಿಪ್ಪಲ್ಲಿ ಎವ್ರಿಥಿಂಗ್ ವಾಸ್ ದೇರ್. ವಿ ಆರ್ ಫೈಟಿಂಗ್ ವಿತ್ ಸಮ್ ವಿಯರ್ಡ್ ರೀಸನ್, ಲೈಕ್ ನಮ್ಗೆ ಗೊತ್ತೂ ಇಲ್ಲ ರೀಸನ್ ಏನು ಅಂತ. ಆ ಲೆವೆಲ್ಗೆ ಜಗಳ ಆಡ್ತಿದ್ವಿ. ಆ್ಯಂಡ್ ವಿ ವೇರ್ ಕ್ರೈಯಿಂಗ್, ಲೈಕ್ ಇಮೋಷ್ನಲ್ ಫೀಲ್ಸ್ ಇತ್ತು. ವಿ ಹ್ಯಾಡ್ ದಟ್ ಸ್ಪಿರಿಚುಯಾಲಿಟಿ, ದೇವ್ರ ಭಕ್ತಿ ಫೀಲಿಂಗ್ ಇತ್ತು. ವಿ ಎಂಜಾಯ್ಡ್, ವಿ ಲಾಫ್ಡ್, ವಿ ಕ್ರ್ಯಾಕ್ ಜೋಕ್ಸ್ ಅಬೌಟ್ ಈಚ್ ಅದರ್. ಇಟ್ ವಾಸ್ ಲೈಕ್ ಅ ಪ್ರಾಪರ್ ಟ್ರಿಪ್. ಓಕೆನಾ, ಈ ಮೂವೀಸಲ್ಲೆಲ್ಲ ಟ್ರಿಪ್ ತೋರಿಸ್ತಾರಲ್ಲ ಆ ಥರ ಟ್ರಿಪ್ ಇತ್ತು. ಎವ್ರಿಥಿಂಗ್ ವಿ ಫಾಟ್ ವಿತ್ ಪೀಪಲ್. ಜನರು ಕೊಡ್ದಾಡ್ಕೊಂಡು, ಜನರನ್ನ ತಳ್ಕೊಂಡು, ಜನರ ಮೇಲೆ ಕಿಚ್ಚಾಡಿ, ನನ್ನ ವಾಯ್ಸ್ ಹೋಗಿದ್ದು ಜನರ ಮೇಲೆ ಕಿಚ್ಚಾಡಿ, ಜನರ ಹೊಡೆದು, ಇಟ್ ವಾಸ್ ಲೈಕ್ ಎವ್ರಿಥಿಂಗ್. ಮೂವೀಸಲ್ಲಿ ಹೆಂಗಿರುತ್ತೆ ಟ್ರಿಪ್, ದಟ್ ವಾಸ್ ಲೈಕ್ ದ ಪರ್ಫೆಕ್ಟ್ ಟ್ರಿಪ್ ಥರ ಇತ್ತು. ಎವ್ರಿಥಿಂಗ್ ವಾಸ್ ದೇರ್ ವಾಸ್ ಲೈಕ್ ಸೋ ಮಚ್ ಆಫ್ ಲವ್ ಟುವರ್ಡ್ಸ್ ಈಚ್ ಅದರ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ದೇರ್. ಇಟ್ ವಾಸ್ so good and I love this trip and this will be like the most memorable trip ever. It was the best part about it. Best part would be I really wanted to go to Kashi Vishwanath. ಅದು ನನಗೆ ಜ್ಯೋತಿರ್ಲಿಂಗ ಅದು ಜರ್ನಿ ಸ್ಟಾರ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಐ ವೆಂಟ್ ದೇರ್. ಅಲ್ಲಿ ಕೂಡ ಇಮೋಷ್ನಲ್ ಅದೇ. ನನಗೆ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಇಮೋಷ್ನಲ್ ಆಗ್ತೀನಿ. ಜನರಲಿ ಐ ಆಮ್ ನಾಟ್ ಎನ್ ಇಮೋಷ್ನಲ್ ಪರ್ಸನ್, ಬಟ್ ಅದು ತುಂಬ ಇಷ್ಟ ಆಯಿತು. ಅಯೋಧ್ಯೆ ರಾಮ ಮಂದಿರ್ಗೆ ಹೋಗಿದ್ದು ಏನು ಕ್ಯೂಟ್ ಇದ್ರು ಗೊತ್ತಾ ದೇವರು. ನಾನು ಆಂಟಿ ಹತ್ತಿದ್ದೆ ನಿಂತೇ ಇಲ್ಲ. ದಟ್ ವಾಸ್ ಲೈಕ್ ಅ ಡಿಫ್ರೆಂಟ್ ಫೀಲಿಂಗ್ ಓನ್ಲಿ. ಅಳು ನಿಲ್ತಾನೆ ಇದ್ದಿಲ್ಲ, ಆ ಲೆವೆಲ್ಗೆ ಕಳ್ತಿದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ತ್ರಿವೇಣಿ ಸಂಗಮ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ಫುಲಿ ರಶ್ಶೇ ಇದ್ದಿಲ್ಲ. ನಮಗೆ ಮಾತ್ರ ರಶ್ ಇದ್ದಿಲ್ಲ, ನಮಗಿಂತ ಮುಂಚೆ ಬಂದವ್ರಿಗೂ ರಶ್ ಇತ್ತು, ಆದಮೇಲೂ ರಶ್ ಇತ್ತು. ಆ್ಯಂಡ್ ನಮ್ಮ ಮಾತ್ರ ಡೈರೆಕ್ಟಾಗಿ ಎಂಟ್ರಿ ಹಿಡ್ಕೊಂಡು ಬಂದ್ವಿ. ಸೊ ಇಟ್ ವಾಸ್ ವೆರಿ ಗುಡ್. ಸೊ ದ್ಯಾಟ್ ಕಾಶಿ ವಿಶ್ವನಾಥ್ ಆ್ಯಂಡ್ ಏನದು ಅಯೋಧ್ಯ would be my best part of the trip, and obviously Ganga. I love Ganga, so yeah, that's all.